ವಿದ್ಯಾರ್ಥಿಗಳೇ, 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ 2023 ಮಾರ್ಚ್ನಲ್ಲಿ ನಡೆಯಲಿರ್ತಕ್ಕಂಥ ಎಕ್ಸಾಮ್ಗಾಗಿ ನಾವೆಲ್ಲ ವಿಷಯಗಳಲ್ಲಿಯೂ ಕೂಡ ಪ್ರಾಕ್ಟೀಸ್ ಪೇಪರ್ಸ್ಗಳನ್ನು, ಅಭ್ಯಾಸ ಪತ್ರಿಕೆಗಳನ್ನು ಹಾಕ್ತಾ ಇದ್ದೀವಿ. ಕನ್ನಡದಲ್ಲಿ ಹಾಕಿದ್ದೀವಿ, ಸಮಾಜದಲ್ಲಿ ಹಾಕಿದ್ದೀವಿ, ಹಿಂದಿಯಲ್ಲಿ ಹಾಕಿದ್ದೀವಿ, ಇಂಗ್ಲೀಷ್ನಲ್ಲಿ. ಸೊ ಗಣಿತದಲ್ಲಿ ಒಂದು ಹಾಕಬೇಕು, ಸೈನ್ಸಲ್ಲಿನೂ ಕೂಡ ಇವತ್ತೇ ಅಪ್ಲೋಡನ್ನು ಮಾಡ್ತೀವಿ. ಇದರಿಂದ ನಿಮಗೆ ಇನ್ನಷ್ಟು ಪ್ರಶ್ನೆಗಳ ಅರಿವಾಗಿರ್ಬೋದು, ಕಲಿಕೆಯ ವ್ಯಾಪ್ತಿಯಾಗಿರ್ಬೋದು ಗೊತ್ತಾಗ್ತದೆ. ಸೊ ದಯಮಾಡಿ ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸೋದ್ರಿಂದ ನಿಮಗೆ ಪ್ರಶ್ನೆಗಳ ಅರಿವು ಆಗ್ತದೆ. ಅಷ್ಟಲ್ಲದೆ ನಾವು ರಿವಿಷನ್ ರೌಂಡ್ಗಳನ್ನು ಸಹಿತ ಸ್ಟಾರ್ಟ್ ಮಾಡಿದ್ದೀವಿ. ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. 5 ಮತ್ತು 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ 2023 ಅದನ್ನು ಒತ್ತಿದರೆ ಸಾಕು, ನಾವು ಹಾಕಿರ್ತಕ್ಕಂಥ ಮೌಲ್ಯಾಂಕನ ಪರೀಕ್ಷೆಗಾಗಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸುವುದು. ವಿಡಿಯೋವನ್ನು ವೀಕ್ಷಿಸಿದ ಮೇಲೆ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಿಶೇಷವಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಪ್ರಶ್ನೆಗಳು ನೋಡೋಣ. ಸೊ ತಮಗೆ ಗೊತ್ತಿದೆ, ಮೊದಲ 1ರಿಂದ 20ರವರೆಗೆ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾವೆ. ಉತ್ತರವನ್ನು ಅದೇ ಪ್ರಶ್ನೆಗಳಿಗೆ ಕೊಟ್ಟಿರ್ತಕ್ಕಂಥ ಚೌಕದಲ್ಲಿ ಕ್ರಮಾಕ್ಷರ ಬರೆದು ಮುಂದೆ ಅದರ ಪೂರ್ಣ ಉತ್ತರವನ್ನು ಬರೀಬೇಕು. ಮೊದಲ ಪ್ರಶ್ನೆ ಇತ್ತು, ब र डैश द रिक्त स्थान में सही अक्षर भरकर शब्द बनाइए. ಇದು ಬರ್ಗದ್ ಅಂತ ಆಗಬೇಕಾಗಿತ್ತು. ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂತಂದ್ರೆ ಎಸ್ ಆಪ್ಷನ್ ಇ ಗ ಅಂತಕ್ಕಂಥದ್ದಿದೆ. ಸೊ ಇದು ಗ ಅಂತಕ್ಕಂಥದ್ದು ಇಲ್ಲಿ ತುಂಬಬೇಕಾಗ್ತದೆ, ಬರ್ಗದ್ ಅಂತ ಆಗಬೇಕು. ಮುಂದಿನ ಪ್ರಶ್ನೆ, ಪುಷ್ಪ ಶಬ್ದಕ ಸಮಾನ ಅರ್ಥ ವಾಲೆ ಶಬ್ದ ಹೇ. ಪುಷ್ಪ ಅಂದರೆ ಹೂವು. ಸೊ ಹೂವಿಗೆ ಸಮಾನವಾಗಿ ಅರ್ಥ ಕೊಡ್ತಕ್ಕಂಥ ಶಬ್ದ ಆಪ್ಷನ್ ಇ ಫೂಲ್ ಅಂತಕ್ಕಂಥದ್ದು. ಪ್ರಶ್ನೆ 3, ಊಪರ್ ಶಬ್ದಕ ವಿಲೋಮ್ ಶಬ್ದ ಹೇ. ಸೊ ಊಪರ್ ಅಂದರೆ ಮೇಲೆ, ಸೊ ಏನಾಗ್ತದೆ ನೀಚೆ ಅಂತ ಆಗ್ತದೆ. ಸೊ ಇದ್ರದ್ದು ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ನೀಚೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ಇ ನೀಚೆ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಇನ್ಮೇ ಸೆ ಸಂಜ್ಞಾ ಶಬ್ದ ಯಹ ಹೇ ಅಂತ ಕೇಳಿದ್ದಾರೆ. ಸಂಜ್ಞಾ ಅಂದರೆ ನಾಮಪದ. ಸೊ ನಾಮಪದ ಕುತ್ತ ಅಂತಕ್ಕಂಥದ್ದು. ಕುತ್ತ ಅಂದರೆ ನಾಯಿ ಬರ್ತದ, ಪ್ರಾಣಿವಾಚಕ ಸಂಜ್ಞೆ ಅಂತೀವಿ. ಸೊ ಕುತ್ತ ಅಂತಕ್ಕಂಥದ್ದು ಸಂಜ್ಞೆ ಆಗ್ತದೆ. ಮೈ ಜಮಾ ಸು ಜಮಾ ರು. ಸೊ ಇದು ಜೋಡ್ಕರ್ ಲಿಖಿಯೆ ಅಂತ ಕೇಳಿದ್ದಾರೆ. ಸೊ ಏನಾಗ್ತದ ಮೈಸೂರು. ಎಸ್ ಸರಿಯಾದ ಉತ್ತರ ಆಪ್ಷನ್ ಇ ಮೈಸೂರು ಅಂತಕ್ಕಂಥದ್ದು ಆಗ್ತದೆ. ಎಸ್ ಇದರ ಮುಂದಿನ ಶಬ್ದ ಏನು ಅಂತ ಕೇಳಿದ್ದಾರೆ. ಸೊ ನೋಡೋಣ ಯಾರು ಫಟಾಫಟಾಗಿ ಆನ್ಸರ್ಸ್ಗಳನ್ನು ಕೊಡ್ತೀರಿ. ಇದನ್ನು ನೀವುಗಳೇ ಕಮೆಂಟಲ್ಲಿ ಏನು ಮಾಡಬೇಕು ವಿದ್ಯಾರ್ಥಿಗಳೇ ಸೂಚಿಸಬೇಕು. ಅಂಕೆಗಳ ಬಗ್ಗೆ ಪರಿಜ್ಞಾನ ಎಷ್ಟಿದೆ ಅನ್ನೋದು ಗೊತ್ತಾಗ್ತದೆ ಹಿಂದಿಯಲ್ಲಿ. ಕಿತಾಬ್ ಶಬ್ದಕ ಅನ್ಯವಚನ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ಕಿತಾಬ್ ಅಂತಕ್ಕಂಥದ್ದು ಏಕವಚನ ಅದ, ಅದರ ಬಹುವಚನ ರೂಪ ಏನಾಗ್ತದೆ ಆಪ್ಷನ್ ಸಿ ಕಿತಾಬೆ ಅಂತಕ್ಕಂಥದ್ದು ಆಗ್ತದೆ. 8 ಲಡ್ಕಾ ಶಬ್ದಕ ಅನ್ಯಲಿಂಗ ಶಬ್ದ ಕೇಳಿದ್ದಾರೆ. ಎಸ್ ಲಡ್ಕಾ ಶಬ್ದದ ಅನ್ಯಲಿಂಗ ಶಬ್ದ ಏನಾಗ್ತದಪ್ಪ ಅಂತಂದ್ರೆ ಎಸ್ ಲಡ್ಕಿ ಅಂತ ಆಗ್ತದೆ. ಆಪ್ಷನ್ ಇ ಲಡ್ಕಿ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 9, ಅನೇಕತಾ ಮೇ ಡ್ಯಾಶ್ ಹಮಾರೆ ದೇಶ್ ಕಿ ವಿಶೇಷತಾ ಹೇ ಅಂತ ಕೇಳಿದ್ದಾರೆ. ಇಲ್ಲಿ ಅನೇಕತಾ ಅಂತಕ್ಕಂಥ ಶಬ್ದಕ್ಕೆ ವಿರುದ್ಧವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದವನ್ನು ಮುಂದೆ ಬರಿಬೇಕಿತ್ತು. ಸೊ ಏನಾಗ್ತದ ಮುಂದೆ ಬರೆದ್ರೆ ಅನೇಕತಾ ಏಕತಾ ಆಗ್ತದ. ಆಪ್ಷನ್ ಇ ಏಕತಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕರ್ಣ ಶಬ್ದಕ ಪ್ರಥಮ ಎಸ್ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಸೊ ಏನಾಗ್ತದ ಕರ್ಣ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಆಪ್ಷನ್ ಇ ಕರಾನ ಅಂತ ಆಗ್ತದೆ. ಮೊಬೈಲ್ ಕಾ ಅಗ್ರಜ್ ಯಾರಂತ ಕೇಳಿದ್ದಾರೆ. ಪಾಠದಲ್ಲಿ ಹೇಳಿದ್ದಾರೆ ಮೊಬೈಲ್ ಕಾ ಅಗ್ರಜ್ ಟೆಲಿಫೋನ್ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಫೂಲ್ ಸದಾ ಡ್ಯಾಶ್ ಐಸೆ ರಹತೆ ಹೇ ಅಂತ ಇದೆ. ಸೊ ಹೂಗಳು ಯಾವತ್ತೂ ಕೂಡ ಏನಾಗ್ತಾವಪ್ಪ ಅಂದರೆ ನಗ್ತಾನೆ ಇರ್ತವೆ, ಹಸತೆ ರಹತೆ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಪೇಡ್ ಸೆ ಯಹ ಗಿರಾ ಅಂತ ಇದೆ. ಮರದಿಂದ ಏನು ಬಿತ್ತು. ಎಸ್ ಸೇಬ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಇಸ್ಕೆ ಮುಕಡೆ ಪರ್ ಧೂಲ್ ಜಮಿ ಹೇ ಅಂತ ಇದೆ. ಎಸ್ ಇವತ್ತು ಟೆಲಿಫೋನ್ ಕಿ ಮುಕಡೆ ಪರ್ ಧೂಲ್ ಜಮಿ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಫುಲ್ ಇಸ್ ತರಹ ಝರ್ತೆ ರಹತೆ ಹೇ. ಫೂಲ್ ಖಿಲ ಖಿಲ ಕರ್ ಝರ್ತೆ ರಹತೆ ಹೇ ಅಂತಕ್ಕಂಥದ್ದು ರೈಟ್. ಗುಬ್ಬಿ ತಾಲೂಕಾ ಇಸ್ ಜಿಲ್ಲೆ ಮೇ ಹೇ. ಸೊ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಇದೆ. ಯುವಕ್ ಐಸಾ ಥಾ ಅಂತ ಇದೆ. ಆಪ್ಷನ್ ಅ ಬುದ್ಧಿಮಾನ್ ಥಾ ಅಂತಕ್ಕಂಥದ್ದು.
बैसाखी त्यौहार यहाँ मनाया जाता है। ऑप्शन अ पंजाब में मनाया जाता है। सूरज से यह प्राप्त होता है ಅಂತ ಇದೆ. ಸೊ ಸೂರಜದಿಂದ ವಿಟಮಿನ್ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. शरीर के लिए यह आवश्यक है ಅಂತ ಇದೆ. ಸೊ शरीर के लिए पानी आवश्यक है ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಗಿಂತಿದಲ್ಲಿ ಒಂದು ಕ್ವಶನ್ಸನ್ನು ಕೇಳಿದ್ದೀವಿ, ನೀವೇ ಉತ್ತರಗಳನ್ನು ಕೊಡಿ, ಕಮೆಂಟಲ್ಲಿ ಮಾಡಿ ಅಂತ ಹೇಳಿದ್ದೀವಿ. ಸೊ ಇದರ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದಾಗ ಸೊ ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ. ಆಪ್ಷನ್ ಎಸ್. ಯಾವುದು ಎಸ್ ಹೇಳಬೇಕು ನೋಡೋಣ. ಸರಿಯಾದ ಉತ್ತರ ಬರ್ತಕ್ಕಂಥದ್ದು ಎಸ್, ಆಪ್ಷನ್ ಇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಅದು 18 ಇದೆ. ಸೊ 18ರ ನಂತರ ಏನಾಗ್ತದಪ್ಪ ಅಂದ್ರೆ 19 ಬರ್ತದೆ. ಓಕೆನಾ. ಮುಂದಿನ ಪ್ರಶ್ನೆ. ಇಲ್ಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಮುಗೀತು. ಇನ್ನು ವಿವರಣಾತ್ಮಕ ಪ್ರಶ್ನೆಗಳನ್ನು ನೋಡೋದಾದರೆ ಇಲ್ಲೆಲ್ಲ 2, 3, 4 ಅಂಕದು ಬರ್ತವೆ. माँ से आप क्या क्या सीखते हैं ಅಂತ ಕೇಳಿದ್ದಾರೆ. आसमान में क्या उड़ता है ಅಂತ ಕೇಳಿದ್ದಾರೆ. नीचे दिए गए शब्दों को अपने वाक्यों में प्रयोग कीजिए. भारत मोर. नीचे दिए गए शब्दों को पढ़कर सही जगह पर लिखी ಅಂತಿದೆ. ವ್ಯಕ್ತಿವಾಚಕ ಸಂಜ್ಞೆಗಳು ಯಾವ್ಯಾವ ಆಗ್ತಾವೆ, ಜಾತಿವಾಚಕ ಸಂಜ್ಞೆಗಳು ಯಾವ್ಯಾವ ಆಗ್ತಾವೆ ಅಂತಕ್ಕಂಥದ್ದು. ಶೇರು ಜಪಾನು ವ್ಯಕ್ತಿವಾಚಕ ಆದರೆ ಮಿತ್ರ ಪೇಡು ಎಸ್ ಏನಾಗ್ತವೆ, ಜಾತಿವಾಚಕ ಸಂಜ್ಞೆ ಆಗ್ತವೆ. ಎಸ್ ಇದನ್ನು ಅವ್ರು ಏನು ಮಾಡಿದ್ದಾರೆ, ಮಿಲಾನ್ ಕಿಸಿ ಅಂತ ಕೇಳಿದ್ದಾರೆ. ಸೊ ಇದು 11 ಇದೆ, ಇದು 2 ಇದೆ, ಇದು 17, ಇದು 32, ಇದು 45. नेक्स्ट दिमक्का ने क्या संकल्प किया ಅಂತ ಇದೆ. अस्पताल निर्माण करने का. ओके. बीरबल के अनुसार घोड़े के मालिक के 2 शर्त. यस, खास दिन भी होना चाहिए और खुद राजा ही जाना है. पानी के स्रोत ಕೇಳಿದ್ದಾರೆ. ಎಸ್ ನಾಲಾ ಇದೆ, ನದಿ ನಾಲಾ ಇವೆಲ್ಲಗಳು ಪಾನಿಕೆ ಸ್ರೋತಗಳು ಬರ್ತಾವೆ. ಕನಿ ಕಿಸೆ ಕತೆ ಹೇ, ವಿಶು त्योहारದಲ್ಲಿ ಇದು ಬರ್ತದೆ. ಸಂಕ್ರಾಂತಿ त्योहार कैसे मनाया जाता है, ಬಹು ಶೀತಲ ಹೋಯತಕ. ಸೊ ವಿದ್ಯಾರ್ಥಿಗಳೇ ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಈ ಪೇಪರಲ್ಲಿ ನಾವು ಮೋಸ್ಟಾಗಿ ಏನಂತೀವಿ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ತಾವು ಏನು ಮಾಡಬೇಕು, ಚೆನ್ನಾಗಿ ಅಧ್ಯಯನವನ್ನು ಮಾಡಬೇಕು. ಯಾಕಂದರೆ ಋಣಾತ್ಮಕ ಮಾದರಿ ಪ್ರಶ್ನೆಗಳಲ್ಲಿ ಹೆಚ್ಚು ಕಲಿಕಾ ಸಾಮರ್ಥ್ಯಗಳ ಬಗ್ಗೆ ಸರಳವಾಗಿ ಪ್ರಶ್ನೆಗಳು ಇರ್ತವೆ. ಬಟ್ ನಮಗೆ ಗ್ರಾಮರ್ ಬಗ್ಗೆ ನಿಮಗೆ ಹೆಚ್ಚು ಬೆಳೆಸಬೇಕಾಗದ ನಾಲೆಡ್ಸು. ಸೊ ಆ ಕಾರಣಕ್ಕಾಗಿ ಹೆಚ್ಚು ತಾವು ಬಹು ಆಯ್ಕೆ ಪ್ರಶ್ನೆಗಳಿಗೆ ಒತ್ತು ಕೊಡೋದ್ರ ಜೊತೆಗೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಕೂಡ ನಾವು ವಿಡಿಯೋಗಳನ್ನು ಹಾಕ್ತೀವಿ, ಅವುಗಳನ್ನು ನೋಡಿ. ಸೊ ಇಷ್ಟೇ ಇತ್ತು ಈ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.